ಗೈಸ್, ಹೊಸ ದಿನದ ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ಪ್ಲ್ಯಾನು ಏನಪ್ಪ ಅಂದರೆ ನಮ್ಮದು ನಿಫ್ಟಿಯಲ್ಲಿ 1 2 3 4 5 ಆ ಥರ ಫಾರ್ಮೇಟ್ ಆಗೋ ಥರ ಇದೆ. ಸೊ ನಮ್ಮ ಲೆಕ್ಕ ಪ್ರಕಾರ 1.27 ಅಂದರೆ 23,634 ಫಸ್ಟ್ ಟಾರ್ಗೆಟು. ಸೆಕೆಂಡ್ ಟಾರ್ಗೆಟ್ ಬಂದುಬಿಟ್ಟು 23,730. ಅಲ್ಲಿಗೆ ಮುಗಿಸ್ಬಿಟ್ಟು ಆಮೇಲೆ ಕರೆಕ್ಷನ್ ಶುರುವಾಗುತ್ತೆ. ಅದಾದಮೇಲೆ ಮತ್ತೆ ಅಪ್ಪಾಗೋ ಸಾಧ್ಯತೆ ಇದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ನಮ್ಮ ಏನಾದರೂ ಈ ನಿನ್ನೆ ಪ್ಲ್ಯಾನ್ ಹಾಕೊಂಡಿದ್ದಲ್ಲ 265 ಅದಕ್ಕಿಂತ ಕೆಳಗೆ ಏನಾದ್ರು ಮಾರ್ಕೆಟ್ ಹೋಯ್ತು ಅಂದರೆ ನಾವು ಬೇರೆ ಥರ ವೇವ್ಸ್ ಈ ಥರ ಕೆಳಗೆ ಲೆಕ್ಕ ಹಾಕೋಬೇಕಾಗತ್ತೆ. 22,800 ಈ ಲೆವೆಲಿಗೆ ಬರುತ್ತೆ. ಸೊ ಮಾರ್ಕೆಟು ಇನ್ನು ನೋಡೋಣ ಏನೇನಾಗುತ್ತೋ. ನಮಗೆ 23,556 ಇದು ಕ್ಯಾಂಡಲ್ ಇದೆಯಲ್ಲ, ಈ ಕ್ಯಾಂಡಲ್ ಮೇಲೆ ಹೋಯ್ತು ಅಂದರೆ ನಮ್ಮ ಟಾರ್ಗೆಟ್ಗಳು ಸ್ಟಾರ್ಟ್ ಆಗುತ್ತೆ, ಸಿಹಿ ಕಡಿಕೆ ಮೇಲೆ ಹೋಗುತ್ತೆ ಅಂತ. ಒಂದು ವೇಳೆ ಮಾರ್ಕೆಟು ನಾವು ಅಂದ್ಕೊಂಡಂಗೆ ಈ ಸೈಕ್ಲಿಕ್ ಲೈನ್ ಲೋ ಇದೆಯಲ್ಲ 265, ಒಂದು 10-15 ಪಾಯಿಂಟ್ ಕೆಳಗೆ ಹೋದ ಅಂದರೆ 250 ಈ ಥರ. ಸೊ ನಾವು ಕೆಳಗೆ ಟಾರ್ಗೆಟ್ ಮಾಡಬೇಕಾಗತ್ತೆ. ಸೊ ನಮ್ಮ ಟಾರ್ಗೆಟ್ 22,800-900 ಇಲ್ಲಿ ಇದು ಮಂತ್ಲಿ ಇದಕ್ಕೆ ಬರುತ್ತೆ. ಸೊ ಹಂಗಾಗಿ ನೋಡೋಣ ಎಷ್ಟರ ಮಟ್ಟಿಗೆ ಹೋಲ್ಡ್ ಮಾಡುತ್ತೆ ಮಾರ್ಕೆಟು. ಇವತ್ತು ಸ್ವಲ್ಪ ಕರೆಕ್ಷನಲ್ಲೇ ಆಗುತ್ತೆ, ಸ್ವಲ್ಪ ಟೈಮ್ ತಗೊಳ್ತತ ಅಥವಾ ಮೇಲೆ ಇಡು ಸಡನ್ನಾಗೆ 23,557 ಬ್ರೇಕ್ ಮಾಡ್ತತ. ಅದು ನೋಡ್ಕೊಂಡ್ಬಿಟ್ಟು ಮುಂದಿನ ಪ್ಲ್ಯಾನ್ ಮಾಡೋಣ. ಬ್ರೇಕ್ ಮಾಡ್ತಂದರೆ ಸಿ ಕಡೆಗೆ ಎಂಟ್ರಿ ಆದರೆ ನಾವು 23,735 ಅಲ್ಲಿ ನೋಡ್ಬೋದು. ಅದಾದಮೇಲೆ ಕರೆಕ್ಷನ್ ಶುರುವಾಗುತ್ತೆ. ಸೊ ಇವತ್ತು ನಾನು ನಿಫ್ಟಿನ ಮಾಡಲ್ಲ, ಸೆನ್ಸೆಕ್ಸ್ ಮಾಡ್ತೀನಿ. ಸೆನ್ಸೆಕ್ಸು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಇದರಲ್ಲಿ 15 ನಿಮಿಷ ಲೇಟಾಗಿ ಬರುತ್ತೆ. ಅದರಲ್ಲಿ ಕೂಡ ನಾನು ಪ್ಲ್ಯಾನ್ ಮಾಡ್ಕೊಂಡೀನಿ. 74,865 ಮೇಲೆ ಹೋಯ್ತು ಅಂದರೆ ನಮ್ಮ ಫಸ್ಟ್ ಟಾರ್ಗೆಟ್ ಬಂದುಬಿಟ್ಟು 75,100, ಸೆಕೆಂಡ್ ಟಾರ್ಗೆಟ್ ಬಂದು 75,405. ಸೊ ನಮ್ಮದು ಇದ್ರ ಪ್ರಕಾರ ಹೋಯ್ತು, ಸೈಕ್ಲಿಕ್ ಲೈನ್ ಪ್ರಕಾರ ಹೋಯ್ತು ಅಂದರೆ ಈ ಕ್ಯಾಂಡಲ್ಲು ಲೋ ಎಷ್ಟಿದೆ, ಇದು 24,250 23,930 ಅಂತ ಕೆಳಗೇನಾದರೂ ಮಾರ್ಕೆಟ್ ಹೋಯ್ತು ಅಂದರೆ ನಾವು ಆವಾಗ ಕೆಳಗೆ ಪ್ಲ್ಯಾನ್ ಮಾಡ್ಬೇಕಾಗತ್ತೆ. ಇದೇ ಥರ ಸೇಮು ನಮ್ಮ ಮಂತ್ಲಿದು ಅದು ಬರುತ್ತಲ್ಲ ಅದ್ರ ಪ್ರಕಾರ ಹೋಗ್ಬೇಕಾಗತ್ತೆ. ಸೊ ಇದರಲ್ಲಿ ನಾನು ಆ್ಯಕ್ಟಿವೇಟ್ ಮಾಡಿಲ್ಲ ಮಂತ್ಲಿದು, ಅದರದ್ದು ನೋಡೋಣ ಏನೇನಾಗುತ್ತೆ, ಏನೇನು ಮಾಡುತ್ತೆ ಮಾರ್ಕೆಟು. ಸೊ ನಾವು ಸೆನ್ಸೆಕ್ಸ್ ಮಾಡೋದ್ರಿಂದ ಇವತ್ತು ಈ ಚಾರ್ಟ್ ಏನಾಗುತ್ತೆ ಅಂದರೆ ಓಪನಿಂಗೇ ಕೊಡಲ್ಲ ಇದರಲ್ಲಿ. ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಈ ಚಾನಲ್ನ ನಮಗೆ ಅವ್ರು ಕೊಡ್ತಾನೆ, ನಾವು ಫ್ರೀಯಾಗಿ ನೋಡೋದಲ್ಲ. ಸೊ ಹಂಗಾಗಿ ನಮಗೆ ಇದು ಕೊಡಲ್ಲ, 15 ನಿಮಿಷ ಲೇಟಾಗಿ ಬರುತ್ತೆ. ಬ್ಯಾಂಕ್ ನಿಫ್ಟಿ ಅವೆಲ್ಲ ಕರೆಕ್ಟ್ ಆನ್ ಟೈಮ್ ಬರುತ್ತೆ. ಒಬ್ಬೊಬ್ಬರಿಗೆ ನಿಫ್ಟಿ ಡಿಫ್ರೆಂಟ್ ಆಗುತ್ತೆ, ಒಬ್ಬೊಬ್ರಿಗೆ ಬ್ಯಾಂಕ್ ನಿಫ್ಟಿ ಡಿಲೇ ಆಗುತ್ತೆ ತಗೊಳ್ಳದೇ ಇದ್ದರಿಗೆ. ನಾನು ತಗೊಂಡಿಲ್ಲ, ಅದಕ್ಕೆ ನನಗೆ ಸೆನ್ಸೆಕ್ಸ್ ಮಾತ್ರ ಕೈ ಕೊಡ್ತೈತಿ. ಸೊ ಸೆನ್ಸೆಕ್ಸು ನಿಫ್ಟಿ ಒಂದೇ ಥರ ಚಾರ್ಟ್ ಬರುತ್ತೆ. ಸೊ ನಾನು ಹಂಗಾಗಿ ನಿಫ್ಟಿನೇ ನೋಡ್ತಾ ಇರ್ತೀನಿ. ನಿಫ್ಟಿ ಮೇಲೆ ಅದು ಡಿಪೆಂಡ್ ಮಾಡಿ ಇಲ್ಲಿ ಬ್ರೇಕ್ ಮಾಡ್ತಂದ್ರೆ ಅಲ್ಲಿ ಎಂಟ್ರಿ ಆಗ್ತಾನೆ, ಅಷ್ಟೇ ಪಾಯಿಂಟು. ಈಗ ಆಲ್ರೆಡಿ ನಾನು ಪ್ಲ್ಯಾನ್ ಏನೇನು ಮಾಡ್ಕೊಂಡಾಗ ಅದೈತಿ. ಒಂದು ವೇಳೆ ನಿಫ್ಟಿ ನಮಗೆ ಇಲ್ಲಿ ಬ್ರೇಕ್ಔಟ್ ಕೊಡ್ತು ಅಂದರೆ ನಾವು ಅಲ್ಲೇ ಎಂಟ್ರಿ ಆಗೋಣ, ಇಲ್ಲೇ ನೋಡ್ತಾ ಇರೋಣ ಆನ್ ಟೈಮ್. ಅಷ್ಟೇ, ಒಂದೇ ಚಾರ್ಟ್ ಬರುತ್ತೆ, ಹೆಚ್ಚು ಕಮ್ಮಿ ಆಲ್ಮೋಸ್ಟು ಪಾಯಿಂಟ್ಸು 1.27, 1.6, 180 ಏನು ರೇಂಜ್ ಐತಲ್ಲ ಅದೇ ಟಾರ್ಗೆಟ್ ಹೋಗುತ್ತೆ. ಸೊ ನಮಗೆ ಇಲ್ಲಿ ಬ್ರೇಕ್ ಆಯ್ತು ಅಂದರೆ ಅಲ್ಲಿ ಬ್ರೇಕ್ ಆಗಿರುತ್ತೆ, ಅಲ್ಲಿ ಎಂಟ್ರಿ ಆಗಿಬಿಡೋಣ ಅಷ್ಟೇ. ಅದೇ ಪ್ಲ್ಯಾನ್ ಇಟ್ಕೊಂಡೀನಿ. ಮಾರ್ಕೆಟ್ ಈಗ ಪ್ರೀ ಓಪನ್ ಆಗಿರೋದು 23,415. ಸೊ ನನ್ನ ಪ್ಲ್ಯಾನ್ ಏನು ಅಂದರೆ ಈ ಒಂದೇ ಸಲ ಬ್ರೇಕ್ ಮಾಡ್ತಾನೆ ಇಲ್ಲ ಡೌಟ್ ಅನಿಸುತ್ತೆ. ಇದು ನಮಗೆ ಎ ಆಗಿದೆ, ಇದು ಕೆಳಗೆ ಬಿದ್ದಿರೋದು. ಇದು ಬಿ ವೇವ್ ಅಂತ ಕನ್ಕೊಂಡು ಮಾಡಿ ಆಮೇಲೆ ಸಿ ಆಗುತ್ತೆ ಅಂತ ಅನ್ಕೊಳಂಗಿಲ್ಲ ನಾವು. ಈಗ ನಾವು ನೋಡೋಣ, ಬೈ ಚಾನ್ಸ್ ಮೇಲೆ ಹೋಯ್ತು ಅಂದರೆ ಹಂಗೆ ಸಿ ಅಂತ ತಿಳ್ಕೊಬೇಕಾಗತ್ತೆ. ಕೆಳಗೆ ಬಂದಿರೋದೇ ಸಿ, ಅದು ಮೇಲೆ ಹೋಯ್ತು ಅಂದರೆ ಡೈರೆಕ್ಟಾಗೆ ಸಿ ಅಂತ ಕನ್ಸಿಡರ್ ಮಾಡೋಣ. ಒಂದು ವೇಳೆ ಆಟ ಆಡಿಸ್ತೈತಿ ಅಂದರೆ ಇದು ಎ, ಇದು BL A, BL B, BL C ಆಗಿಬಿಟ್ಟು ಮೇಲೆ ಬಂದುಬಿಟ್ಟು ಆಮೇಲೆ ಮತ್ತೆ ಕೆಳಗೆ ಸಿ ಬರುತ್ತೆ. ಆ ಸಿ ಕೂಡ ನಮಗೆ ಸ್ವಲ್ಪ ಲೋನೇ ಬರ್ತೈತಿ.
23,391 ಇಲ್ಲಿದೆಯಲ್ಲ, ಈ ರೇಂಜಿಗೆ ಬಂದುಬಿಡ್ತಾನೆ ಅವಾಗ. ಸೊ ನೋಡೋಣ, ನಮ್ಮ ರೇಂಜಲ್ಲೇ ಇರ್ತೈತಿ. ಆವಾಗ ಎಂಟ್ರಿ ಹಾಕಿ ಇನ್ನೂ ಚೆನ್ನಾಗಿರುತ್ತೆ. ಯಾವ ಥರ ಮಾಡ್ತಾ ಗೊತ್ತಿಲ್ಲ, ಒಂದೇ ಸಲ ಹೋಗುತ್ತೆ. ಈಗ ಡೌನ್ ಬಂತು ಅಂದರೆ ಅದೇ ಸಿ ಕಂಪ್ಲೀಟ್ ಆಯ್ತು ಅಂದರೆ ಮೇಲೇ ಹೋಗ್ಬಿಡುತ್ತೆ. ಯಾಕೆ ಹಾಗೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಪ್ರೀಮಿಯಮ್ಗಳು ತುಂಬ ಜಾಸ್ತಿ ಇದ್ದಾವೆ. ಸೊ ಹಂಗಾಗಿ ನಾನು ಇದು ಮಾಡ್ತಾ ಇರೋದು ಅಷ್ಟೇ. ಅದು ಪ್ರೀಮಿಯಮ್ಗಳು ನೋಡಿ, ಇಲ್ಲಿ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಸಿಗೂ ಪಿಗೂ 23,400 ಅಂದರೆ 294 ಇದೆ. ಇಲ್ಲಿ 103 ಇದೆ. ತುಂಬ ವೇರಿಯೇಷನ್ ಇದೆ. ಸೊ ಹಂಗಾಗಿ ಆಟ ಆಡಿಸ್ತಾನ ಅಥವಾ ಕೆಳಕ್ಕೆ ಬಿದ್ದು ಮಾರ್ಕೆಟ್ ಕ್ರಶ್ ಆಗುತ್ತೆ, ಇನ್ನೊಂದು ಸಲ ಕೆಳಕ್ಕೆ ಹೋಗುತ್ತಾ ಗೊತ್ತಿಲ್ಲ. ನೋಡೋಣ ಏನಾಗುತ್ತೋ, ನೋಡಿಬಿಟ್ಟು ಡಿಸೈಡ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಅಪ್ಡೇಟ್ ಮಾಡ್ತೀನಿ ಗೈಸ್. ನಾನು ಸ್ವಲ್ಪ ಅವಸರ ಮಾಡಿಬಿಟ್ಟೆ. ಯಾಕೆಂದರೆ ನನಗೆ 1.6180 ಬಂತು, ಅಲ್ಲಿಗೆ ಸಿ ಲೆಕ್ಕಕ್ಕೆ ತಗೊಂಬಿಟ್ಟೆ ನಾನು. ಸೊ ಈ ಕನ್ಸಿಡರ್ ಮಾಡಿ ಒಂದು ಸೆನ್ಸೆಕ್ಸು ಸ್ವಲ್ಪ ಅವಸರ ಮಾಡಿ ತಗೊಂಬಿಟ್ಟೆ ಗಾಯ್ಸ್. ಸೊ ಇವಾಗ ನಂದು ಪರಿಸ್ಥಿತಿ ಬಿಗಡಾಯಿಸ್ಬಿಟ್ಟೈತಿ. ಫಸ್ಟು ತಗೊಂಡು ಎಕ್ಸಿಟ್ ಆದ ಒಂದು ಲಾಟ, ಮತ್ತೆ ಧೈರ್ಯ ಮಾಡಿ ಅದನ್ನೇ ತಗೊಂಡೇನೆ. ಒಂದು 50 ಪಾಯಿಂಟು, ₹1,000 ಲಾಸ್ ಆಗೋ ಥರ ಐತಿ. 1,200-300 ರೂಪಾಯಿ ನಷ್ಟ ಆಗೋ ಥರ ಇಟ್ಕೊಂಡೇನೆ. ನೋಡೋಣ ಗೈಸ್. 74,100 ಸಿ ತಗೊಂಡಿಟ್ಟಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಈ ಗ್ಲಾಸಲ್ಲಂತೂ ಇದೆ. ಸ್ಟಾಪ್ ಲಾಸು 299 ಹಾಕಿದ್ದೀನಿ. ಟ್ರಿಗರ್ ಆದರೆ ಆಗಲಿ. ಸೊ ಯಾಕೆಂದರೆ ನನಗೆ ಪ್ಲ್ಯಾನ್ ಮಾಡ್ಕೊಂಡದ್ದು ಇಲ್ಲಿ ಬ್ರೇಕ್ ಆಗಿಲ್ಲ. ಲೋನ ನಾವು ಏನು ಲೋ ಹಾಕಿ ಇಟ್ಕೊಂಡಿದ್ವಿ, 23,250 ಕೆಳಗೆ ಬ್ರೇಕ್ ಮಾಡಲಿಲ್ಲ ಅದು ಕ್ಯಾಂಡ್ಲ. ಬಟ್ ಸೆನ್ಸೆಕ್ಸಲ್ಲಿ ಬ್ರೇಕ್ ಮಾಡ್ತು. ನನಗೆ ಅದು ಕನ್ಫ್ಯೂಷನ್ ಆಗ್ತಾಯಿತ್ತು. 1 ಅವರ್ ಕ್ಯಾಂಡ್ಲ, 15 ನಿಮಿಷ ಕ್ಯಾಂಡ್ಲಾಗಿ ತೋರಿಸ್ತೀನಿ ನೋಡಿ. ಇದು ಒಂದು ಇಂಟರ್ನೆಟ್ ಸ್ಪೀಡ್ ಕಮ್ಮಿ ಐತೆ ಸ್ವಲ್ಪ ಇವತ್ತು. ಸೊ ಹಂಗಾಗಿ ಈ ಥರ ಆಗ್ತಾಯಿತ್ತು. ಈ ಕ್ಯಾಂಡಿಲು ಇದರಲ್ಲಿ ಬ್ರೇಕ್ ಮಾಡಿಲ್ಲ ಇನ್ನು. ಸೊ ನಮಗೆ ಸೆನ್ಸೆಕ್ಸಲ್ಲಿ ಬ್ರೇಕ್ ಮಾಡಿಬಿಟ್ಟದ್ದು. ಸೊ ಹಂಗಾಗಿ ನನಗೆ ಕನ್ಫ್ಯೂಷನ್ ಆಗಿದ್ರು ಈಗ. ಸರಿ, ಯಾಕೆಂದರೆ ಲೋ ಪಾಯಿಂಟ್ ಅಂತ ಹಿಡಿದಿದ್ದೀನಿ. ಪ್ಲೀಸ್ ತಗೊಳ್ಳೋಣ. 1,500 ರೂಪಾಯಿ ಹೋಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಲಾಭ ಆಯಿತು ಅಂದರೆ ದೊಡ್ಡದಾಗಿ ಆಗುತ್ತೆ. ಈಗಲೂ ಕೂಡ ಲಾಸ್ ತೋರಿಸ್ತಾ ಇತ್ತು ನೋಡಿ. ಇನ್ನೊಂದು 40 ಪಾಯಿಂಟ್ ಆದರೆ ಟ್ರಿಗರ್ ಆಗಿಬಿಡುತ್ತೆ. ಸೊ ನೋಡೋಣ ಏನಾಗುತ್ತೆ, ಅಪ್ಡೇಟ್ ಮಾಡ್ತೀನಿ ಗೈಸ್. ಯಾವುದಕ್ಕೂ ಗೈಸ್ ಇವಾಗ ಇದು ಪಾಯಿಂಟ್ ಇದೆಯಲ್ಲ ನಮ್ಮದು, ಈ ಪಾಯಿಂಟು ಕರೆಕ್ಟಾಗಿ 265.65 40 ಪೈಸೆ ಬ್ರೇಕ್ ಮಾಡಿಬಿಟ್ಟಿದೆ. ಬಟ್ ನಾನು ಸ್ಟಾಪ್ ಲಾಸು ಟ್ರಿಗರ್ ಆಗಿಲ್ಲ ಇನ್ನು. ಸೊ ನೋಡೋಣ ಇಲ್ಲಿಂದ ಏನಾದರೂ ಮೇಲೆ ಹೋಗುತ್ತಾ ಏನಂತ ಗೊತ್ತಿಲ್ಲ. 265.65 ಇತ್ತು ಅದರದ್ದು ಸ್ಟಾಪ್ ಲಾಸು ಗ್ರೀನ್ ಕ್ಯಾಂಡಲ್ದು. ಇವಾಗ ನಮ್ಮ ಕ್ಯಾಂಡಲು 265.25, ಅದನ್ನ 40 ಪೈಸೆ ಬ್ರೇಕ್ ಮಾಡಿದೆ. ಗೊತ್ತಿಲ್ಲ, ಐ ಥಿಂಕ್ ಮೋಸ್ಟ್ಲಿ ನಷ್ಟ ಆಗೋ ಸಾಧ್ಯತೆಯೇ ಜಾಸ್ತಿ ಐತಿ. ನೋಡೋಣ ಇಲ್ಲಿಂದ ರಿಕವರ್ ಆಗಿ ನಮ್ಮ ಅಂದ್ಕೊಂಡಂಗೆ ಮೇಲೆ ಹೋಯ್ತು ಅಂದರೆ ನಮ್ಮದು, ಯಾಕೆಂದರೆ ನಮ್ಮ ಡೈಲಿ ಸಪೋರ್ಟ್ ಕೂಡ ಇಲ್ಲೇ ಇದೆ. ಸೊ ಪರ್ಫೆಕ್ಟಾಗಿ ಬಂತು ಅಂದರೆ ದೊಡ್ಡದಾಗಿ ಬರುತ್ತೆ ನಮ್ಮದು. ನಾನು ಲೆಕ್ಕ ಪ್ರಕಾರ 560 ಮತ್ತು ವಾಪಸ್ಸು 560 ಮೇಲೆ ಏನಾದರೂ ಹೋಯ್ತು ಅಂತ ನಾನು ಮುಂಚೆನೇ ಹೇಳಿದೆ. 733ಕ್ಕೆ ಹೋಗುತ್ತೆ. ಬೈ ಚಾನ್ಸ್ ಈಗ ಬ್ರೇಕ್ ಆಯಿತು ಅಂದರೆ 22,800 ಹಿಂಗೆ ಬರುತ್ತೆ ಗಾಯ್ಸ್. ಸೊ ಅದಕ್ಕೆ ರೆಡಿ ಇರ್ಬೇಕು ನಾವು. ನೋಡೋಣ ಆಮೇಲೆ ಬ್ರೇಕ್ ಆಯಿತು ಅಂದರೆ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು, ಸ್ವಲ್ಪ ಬ್ರೇಕ್ ಆಲ್ರೆಡಿ ಬ್ರೇಕ್ ಆಗಿದೆ ಬಟ್ ಕ್ಲೋಸ್ ಆಗಿಲ್ಲ. ಕ್ಲೋಸ್ ಆಗಬೇಕು 15 ನಿಮಿಷದ್ದು. ಅದು ಬ್ರೇಕ್ ಆಗಿ ಕ್ಲೋಸ್ ಆಯಿತು ಅಂದರೆ ನಮಗೆ ಕನ್ಫರ್ಮೇಷನ್ ಸಿಗುತ್ತೆ. ಸೊ ಏನೇ ಇದ್ರೆ ಲಾಸ್ ಇದ್ರೆ ತಗೊಳ್ಳೋಣ. ಸ್ವಲ್ಪ ಅವಸರ ಮಾಡಿಬಿಟ್ಟೆ, ಯಾಕೆ ಅಂದರೆ ಹತ್ರ ಬಂದಿದೆ ಅಂತ.
ನಮ್ಮ ಸಪೋರ್ಟ್ ಹತ್ರ ಬಂದಿದೆ ಅಂತ ತಗೊಂಬಿಟ್ಟೆ, ಆ ಪಾಯಿಂಟ್ ಸಿಗುತ್ತೆ ಇಲ್ಲೋ ಅಂತ. ಸಡನ್ನ ಮೇಲೋಗಿದ್ರೆ ಆಗ್ತಾಯಿತ್ತು, ಬಟ್ ಕೆಳಕ್ಕೆ ಬೀಳೋ ಥರ ಐತಿ ಮಾರ್ಕೆಟು. ಇವಾಗ ನಾವು ಇದನ್ನೇ ಎ ಬಿ ಸಿ ಥರ ತಿಳ್ಕೊಬೇಕು. ಇವಾಗ ಬಿದ್ದಿರೋದ್ರಲ್ಲ ಎ, ಇದು ಅಪ್ಪಾಗಿರೋದು ಬಿ, ಇದು ಸಿ ಅದು ನಮ್ಮ ಲೆಕ್ಕ ಪ್ರಕಾರ 22,800 ಲೆಕ್ಕಕ್ಕೆ ಬರುತ್ತೆ. ಅದು ಇಲ್ಲಿ ಈ ಸಪೋರ್ಟಿಗೆ ಬರುತ್ತೆ, ಅಲ್ಲಿ ಬ್ರೇಕ್ ಆದರೆ ಇವಾಗ. ಸೊ ನೋಡೋಣ, ಅದು ಬ್ರೇಕ್ ಆಯಿತು ಗಾಯ್ಸ್. ಇವಾಗ ನಮ್ಮದು ಲಾಸ್ ಕವರ್ ಆಗಿರುತ್ತೆ. ಇನ್ನೂ ಇದು ಎಕ್ಸಿಟ್ ಆಗಿಲ್ಲ. ಇದು 314 316 ಆಗಿದ್ದಾನೆ. ಸೊ ನಾವು ಎಕ್ಸಿಟ್ ಆಗಿಬಿಡೋಣ ಈಗ. ಸುಮ್ಮನೆ ಯಾಕೆ ಕೊಡಬೇಕು, ಅದಕ್ಕೆ ಎಕ್ಸಿಟ್ ಆಗಿಬಿಡೋಣ. 298ಗೆ ಆಯಿತು, ಆಗಿದೆ ಸ್ಟಾಪ್ ಲಾಸ್ ಟ್ರಿಗರ್ ಆಗಿದೆ. 107 292 ಬ್ರೇಕ್ ಮಾಡಿಬಂತು. ಸೊ ನಮಗೆ 1.72K ಸ್ಟಾಪ್ ಲಾಸ್, 1,700 ರೂಪಾಯಿ ನಷ್ಟ ಆಗಿದೆ ಈಗ. ಸೊ ಈಗೇನು ಎಂಟ್ರಿ ಆಗೋಲ್ಲ ಗೈಸ್. ನಾನು ಸ್ವಲ್ಪ ಮಾರ್ಕೆಟ್ ಏನಾದರೂ ಕನ್ಫರ್ಮೇಷನ್ ಇನ್ನೊಂದು 15 ನಿಮಿಷ ಕ್ಯಾಂಡಲ್ ನೋಡಿ ಸ್ವಲ್ಪ ಮೇಲೆ ಬರುತ್ತಲ್ಲ, ಆವಾಗ ಬೇಕಾದ್ರೆ ಪಿ ತಗೊಂಡು ಇಟ್ಕೊಳ್ಳೋಣ ಒಂದು ಲಾಟ್. ನೋಡೋಣ, ಧೈರ್ಯ ಮಾಡೋಣ. ಆ್ಯಕ್ಚುಲಿ ನಾವು 229 ಲೋ ಇದೆ ಅಲ್ಲ ಅದು, 233 229 ಲೋ ಇದೆ. ಅದು ಬ್ರೇಕ್ ಮಾಡಿದರೆ ಲೆಕ್ಕ ಅಷ್ಟೇ. ಬಟ್ ನಾನು ಅದು ಮೇಯ್ನ್ ನಮಗೆ ಪರಿಗಣನೆ ತಗೊಂಥ ಸೈಕ್ಲಿಕ್ ಲೈನ್ ಉದ್ದೇಶಕ್ಕೆ ಅದನ್ನ ಹೇಳಿದೆ. ಅಲ್ಲಿ ಆಯಿತು ಅಂದರೆ ಬೀಳೋ ಸಾಧ್ಯತೆಯೇ ಇರುತ್ತೆ. ನೋಡೋಣ, ಅದನ್ನು ಬ್ರೇಕ್ ಮಾಡುತ್ತಾ ಹೆಂಗೆ ಮಾಡುತ್ತೆ ನೋಡೋಕ್ಕೆ ನಾನು ಕನ್ಫರ್ಮ್ ಮಾಡ್ತೀನಿ ಗೈಸ್. ಇವಾಗ ನೋಡಿ, ಸೆನ್ಸೆಕ್ಸು ನಿನ್ನೆ ಲೋ 815 ಇತ್ತು, ಅದನ್ನ ಬ್ರೇಕ್ ಮಾಡಿ 759ಕ್ಕೆ ಹೋಯಿತು. ಸೊ ಅದು ಬ್ರೇಕ್ ಮಾಡಿದೆ. ಬಟ್ ನಿಫ್ಟಿ ನಮಗೆ ಯಾವುದೇ ಥರ ಬ್ರೇಕ್ ಕೊಟ್ಟಿಲ್ಲ ಅವನು. ಬ್ರೇಕು ನಿನ್ನೆ ನಿಫ್ಟಿ ನೋಡಿ, ನಿಫ್ಟಿ ನಮಗೆ 229 ಲೋ ಇದೆ ನಿನ್ನೆದು. ಇವತ್ತು ಬಂದುಬಿಟ್ಟು 244 ಲೋ ಇದ್ದಾನೆ. ನಾವು ಏನು ಮಾಡಬೇಕು ಇವಾಗ ಅನ್ನೋ ಮೈಂಡ್ಸೆಟ್ ನಮಗೆ ಬರ್ತಾಯಿತ್ತು ಇವಾಗ. ಸೊ ಸೆನ್ಸೆಕ್ಸು ಪರಿಗಣನೆ ತಗೋಬೇಕು, ಅದು ಪರಿಗಣನೆ ತಗೋಬೇಕು. ಯಾಕೆ ಅಂದರೆ ನಮ್ಮ ಡೈಲಿ ಸಪೋರ್ಟ್ ಬೇರೆ ಇಲ್ಲೇ ಇದೆ. ಸೊ ಡೈಲಿ ಸಪೋರ್ಟ್ಗಂತ ಮೇಲೆ ಹೋಗಿ ಕ್ಲೋಸ್ ಆಗುತ್ತಾ ಕೆಳಗೆ ಕ್ಲೋಸ್ ಆಗುತ್ತಾ ನೋಡ್ಕೊಳ್ಳೋಣ. ಯಾಕೆಂದರೆ ನಮಗೆ ದೊಡ್ಡ ಟಾರ್ಗೆಟ್ ಐತಿ ಮುಂದೆ 272 ಅಂದರೆ ಕೂಡ 220 ಆದಮೇಲೆ ನಾವು ಬ್ರೇಕ್ ಆದರೂ ಎಂಟ್ರಿ ಆದರೂ ಕೂಡ ನಮಗೆ ಎಷ್ಟು ಆಗುತ್ತೆ, 200 ಪಾಯಿಂಟು ಪ್ಲಸ್ 400 ಪಾಯಿಂಟ್ ಸಿಗುತ್ತೆ ನಿಫ್ಟಿಯಲ್ಲಾದರೆ. ಅದೇ ಥರ ಸೆನ್ಸೆಕ್ಸಲ್ಲೂ ಸಿಗುತ್ತೆ. ನೋಡೋಣ, ಅವಸರ ಮಾಡೋದು ಬೇಡ, ಪಿ ತಗೊಳಕ್ಕೆ ಹೋಗೋದು ಬೇಡ ಈಗ. ಸೊ ಒಂದು ಸ್ವಲ್ಪ ವೆಯ್ಟ್ ಮಾಡೋಣ. ನಾನು ಸ್ವಲ್ಪ ಅವಸರ ಮಾಡಿಬಿಟ್ಟೆ, ಒಂದು ಕ್ಯಾಂಡಲ್ ಆಗಿ ಇನ್ನೊಂದು ಕ್ಯಾಂಡಲ್ ಯಾವ ಥರ ವರ್ತನೆ ಮಾಡುತ್ತೆ ನೋಡ್ಕೊಂಬಿಟ್ಟು ಮಾಡಬೇಕು. ಬಟ್ ಎರಡು ಕನ್ಫ್ಯೂಷನ್ ಐತಿ ಈಗ. ನಿಫ್ಟಿ ಸೆನ್ಸೆಕ್ಸು ಒಂದೇ ಥರ ಬರಬೇಕು ಆಲ್ಮೋಸ್ಟ್. ಈ ಕ್ಯಾಂಡಲ್ ಅದು ಬ್ರೇಕ್ ಮಾಡಿರಲ್ಲ, ಇದು ಬ್ರೇಕ್ ಮಾಡಿರಲ್ಲ. ಬಟ್ ಸೆನ್ಸೆಕ್ಸಲ್ಲಿ ಬ್ರೇಕ್ ಮಾಡಿದೆ, ನಿಫ್ಟಿಯಲ್ಲಿ ಬ್ರೇಕ್ ಮಾಡಿಲ್ಲ. ಯಾವ ಕಡೆಗೆ ಹೋಗುತ್ತೆ, ಅಪ್ ಕಡೆ ಹೋಗುತ್ತೋ ಡೌನ್ ಕಡೆಗೆ ಹೋಗುತ್ತೋ, ಸಪೋರ್ಟ್ ಬೇರೆ ಅಲ್ಲೇ ಇದೆ. ಆ ಡೈಲಿ ಸಪೋರ್ಟ್ ರಿಜೆಕ್ಷನ್ ಆಯಿತು ಅಂದರೆ ನಮಗೆ ಇಲ್ಲಿಗೆ ಬರುತ್ತೆ, 22,800-900ಕ್ಕೆ ಬರುತ್ತೆ. ಸೊ ನಮಗೆ ಒಳ್ಳೆ ಚಾನ್ಸ್ ಐತಿ. ನೋಡೋಣ, ವೆಯ್ಟ್ ಮಾಡೋಣ, ಅವಸರದ ನಿರ್ಧಾರ ತಗೊಳ್ಳೋದು ಬೇಡ. ಫಸ್ಟು ಇನ್ನೊಂದು ಕ್ಯಾಂಡಲ್ ಕ್ಲೋಸ್ ಆಗಲಿ, ಅದು ನಿಫ್ಟಿನೂ ಬ್ರೇಕ್ ಆಯಿತು ಅಂದರೆ ಆವಾಗ ಎಂಟ್ರಿ ಮಾಡೋಣ ಧೈರ್ಯವಾಗಿ. ಇಲ್ಲ ಅಂದರೆ ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಗೈಸ್ ಇಲ್ಲಿ ನೋಡಿ, ಇವಾಗ ನಮ್ಮದು ಸೈಕ್ಲಿಕ್ ಲೈನ್ ಇತ್ತಲ್ಲ ಕ್ಯಾಂಡಲು, ಅದನ್ನ ಬ್ರೇಕ್ ಮಾಡ್ತು. ಬಟ್ ಲೋ ಹೊಡಿತು. ಬಟ್ಟು ಹೊಡೆದ್ರೂ ಕೂಡ 2 ಕ್ಯಾಂಡಲ್ ಕ್ಲೋಸ್ ಆಗಿದ್ದಾವೆ, ಅದ್ರ ಕೆಳಗೆ ಯಾವುದೂ ಕ್ಲೋಸ್ ಆಗಿಲ್ಲ. ಸೊ ನಾವೀಗ ಕನ್ಫರ್ಮೇಷನು ನಿಫ್ಟಿ ಪ್ರಕಾರ ಹೋಗೋಕ್ಕೂ ಆಗಲ್ಲ, ಪಿಗೆ ಸೆನ್ಸೆಕ್ ಪ್ರಕಾರ ಸಿ ಬೈಯೂ ಮಾಡೋಂಗಿಲ್ಲ. ಸೊ ಟೋಟಲಿ ಕನ್ಫ್ಯೂಷನ್ ಐತಿ ಈಗ. ಈ ಗಂಟು ಬಿಡಿಸ್ತು ಅಂದರೆ ಏನಾದ್ರು ಒಂದು ಡಿಸಿಷನ್ ತಗೋಬೋದು. ನೋಡಿ 244 ಲೋ ಇದೆ, ಬಟ್ 23,268.95 ಕ್ಲೋಸ್ ಆಗಿದೆ. ಸೊ ನಾವಿವಾಗ ಇನ್ನೂ ಒಂದು ಕ್ಯಾಂಡಲ್ ನೋಡೋ ಪರಿಸ್ಥಿತಿ ಬಂತು. ಯಾಕೆ ಅಂದರೆ ನಮಗೆ ಇದನ್ನು ಬ್ರೇಕ್ ಮಾಡಿದೆ ಅಂದರೆ ಕೂಡಲೇ ಅದು ಲೋ ಹೊತ್ತಂತೂ ಬ್ರೇಕ್ ಮಾಡಿದೆ ಅಂತ ಅಲ್ಲ. ಸೊ ನಮಗೆ ಡೈಲಿ ಲೋ ಕೂಡ ಬ್ರೇಕ್ ಮಾಡಬೇಕಾಗತ್ತೆ. ಸೊ ನಮಗಿದು ರೆಫರೆನ್ಸಿಗೆ ಅಷ್ಟೇ ಇರೋದು. ಈ ಪಾಯಿಂಟ್ನ ನಾವು ಅಟ್ಲೀಸ್ಟ್ ಕ್ಲೋಸರೇ ಆಗ್ಬೇಕಾ, ಅದು ಆಗಿಲ್ಲ. ಈಗ ಮಾರ್ಕೆಟು ಇನ್ನೂ ಏನೋ ಮಾಡ್ತಾಯಿತಿ. ನೋಡೋಣ ಗೈಸ್, ಏನಾಗುತ್ತೆ ಏನು ಬಿಡುತ್ತೆ ಎಲ್ಲ ನೋಡ್ಕೊಳ್ಳೋಣ. ಅದಾದಮೇಲೆ ಡಿಸಿಷನ್ ತಗೋಬೇಕಾಗತ್ತೆ. ನಾನು ಒಂದು ಅವಸರ ಮಾಡಿ ಮುಟ್ಟಾಳ್ತನ ಕೆಲಸ ಮಾಡಿಬಿಟ್ಟೆ. ಸೊ ಅದು ಹಂಗೆ ಇರಲಿ, ನೋಡೋಣ ಗೈಸ್. ಈ ಕ್ಯಾಂಡಲ್ ಏನಾದರೂ ಈಗ 2 ಲೋವರ್ ಆಗಿದೆ. ಸೊ
ಈ ಎರಡನೇ ಕ್ಯಾಂಡಲ್ ಹೈನ ಬ್ರೇಕ್ ಮಾಡಿ ಕ್ಲೋಸ್ ಮಾಡಿದರೆ ಥರ್ಡ್ ಕ್ಯಾಂಡಲ್ಲು ಸಿ ಕಡಿಕೆ ಎದರದೇ ಬೇಡ, ಸಿ ಕಡಿಕೆ ಎಂಟ್ರಿ ಆಗಿಬಿಡೋಣ. ಇದನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡ್ಬಿಟ್ಟು ಇವಾಗ ಇದರ ಐ ಬಂದುಬಿಟ್ಟು 23,300 ಮೇಲೆ ಕ್ಲೋಸ್ ಆಯಿತು ಅಂದರೆ ಈ ಕ್ಯಾಂಡ್ಲು ಧೈರ್ಯವಾಗಿ ಸಿ ಕಡಿಕೆ ಎಂಟ್ರಿ ಆಗೋಣ. ಆಮೇಲೆ ಇದೇ ಸ್ಟಾಪ್ ಲಾಸ್ ಇಟ್ಕೊಂಬಿಡೋಣ, ಈ ಕ್ಯಾಂಡ್ಲೇ ಸ್ಟಾಪ್ ಲಾಸ್ ಇಟ್ಕೊಂಬಿಡೋಣ. ಇದು ಈ ಕ್ಯಾಂಡಲ್ ನೋಡಿಬಿಟ್ಟು ಡಿಸಿಷನ್ ತಗೊಳ್ಳೋಣ ಗೈಸ್, ಕನ್ಫರ್ಮ್ ಆಗಿಬಿಡುತ್ತೆ ಅವಾಗ. ಇದ್ರ ಮೇಲೆ ಕ್ಲೋಸ್ ಆಯ್ತು ಅಂದರೆ ಅದರದೇ ಬೇಡ, ಸ್ಟಾಪ್ ಲಾಸ್ ಇಟ್ಕೊಂಡು ನುಗ್ಗದೆ. ಸೆನ್ಸೆಕ್ಸ್ ಕೂಡ ಅದೇ ಥರ ಇದೆ, 940 ಮೇಲೆ 73,940 ಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಈ ಕ್ಯಾಂಡಲ್ ಕ್ಲೋಸ್ ಆಯಿತು ಅಂದರೆ ಸಿ ಕಡಿಗೆ ಎಂಟ್ರಿ ಆಗೋಣ. ಇವಾಗ 73,759 ಲೋ ಮಾಡಿದೆ, ಇದನ್ನು ಬ್ರೇಕ್ ಆಯಿತು ಅಂದರೆ ನೆಕ್ಸ್ಟು ಪಿ ಕಡಿಕೆ ಹೋಗ್ಬೇಕಾಗುತ್ತೆ. ಈ ಐ ಬ್ರೇಕ್ ಮಾಡಿದ್ರೆ ಸಿ ಕಡಿಗೆ ಹೋಗ್ಬೇಕಾಗತ್ತೆ. ನೋಡೋಣ ಗೈಸ್, ಏನಾದರೂ ನೆಕ್ಸ್ಟ್ ಕ್ಯಾಂಡಲ್ಲು ಮುಗಿಸಿ ಅದು ಇನ್ನೂ 10 ನಿಮಿಷ ಐತಿ, ಅದಾದಮೇಲೆ ಏನೋ ಡಿಸಿಷನ್ ತಗೊಳ್ಳೋಣ. ಅದರೊಳಗೆ ಅಲ್ಲೇ ಇತ್ತು ಅಂದರೂ ಡೌಟೇ, ಕೆಳಕ್ಕೆ ಬರೋ ಥರ ಇರುತ್ತೆ ಮಾರ್ಕೆಟು. ಇಲ್ಲ ಜಾಸ್ತಿ ಹೊತ್ತು ಸಸ್ಟೈನ್ ಆಗಿ ಮೇಲೆ ಬಂದು ಅದು ಕ್ಲೋಸ್ ಆಯ್ತು ಅಂದರೆ ಆವಾಗ ಬೇಕಾದ್ರೆ ಎಂಟ್ರಿ ಕೊಡೋಣ ಗೈಸ್. ಇವಾಗ ನಿಫ್ಟಿ ಏನಾದರೂ 220 ಕೆಳಗೆ ಹೋಯ್ತು ಅಂದರೆ ಪಿ ಎಂಟ್ರಿ ಆಗೋಣ ಗೈಸ್. ಏಕೆಂದರೆ ಇಲ್ಲಿ ಅದೇ ರೇಂಜಲ್ಲೇ ಬಂದು ಇದೆ. ಇವಾಗ ಸ್ವಲ್ಪ ಮೇಲೆ ಹೋದರೆ ಚಾನ್ಸಸ್ ಇದೆ. ಸೊ ಈ ಕ್ಯಾಂಡಲ್ ನೋಡಿಬಿಟ್ಟು ಇನ್ನೂ ಕನ್ಫರ್ಮೇಷನ್ ಸಿಗ್ತಾಯಿಲ್ಲ ನನಗೆ. ನಾನು ಕೂಡ ಸ್ವಲ್ಪ ಬಕ್ರಾದೆ, ಒಂದು 2-3 ಸಣ್ಣ ಕಾಳ್ಕೊಂಡೆ ಲಾಟ್ 2-3 ಸಲ. ಸೊ ನನಗೆ ಕನ್ಫರ್ಮೇಷನ್ ಬರ್ಬೇಕು ಪಿಗೆ ಅಂದರೆ 220 ಕೆಳಗೆ ಹೋದರೆ ನಾವು ಎಂಟ್ರಿ ಆಗ್ಬೋದು. ನೋಡೋಣ, ಪಿ ಕಡಿಕೆ ಬರುತ್ತೆ. ಪಿ ಕಡಿಗೆ ಬಂದರೆ ನಮಗೆ ದೊಡ್ಡದಾದ ಟಾರ್ಗೆಟ್ ಸಿಗುತ್ತೆ ಗೈಸ್, 23,800. ಸೊ ಹಂಗಾಗಿ ನಾವು ಪಿ ಕಡಿಗೆ ಹೋಗೋದು ತುಂಬ ಒಳ್ಳೆಯದು. ಬಟ್ ಅದು ನಮಗೆ ಕನ್ಫರ್ಮೇಷನ್ ಬೇಕು ಅಂದರೆ ಇನ್ನೂ ಸ್ವಲ್ಪ ಕೆಳಗೆ ಹೋಗಬೇಕು. ಸೊ ಇಲ್ಲಿ ಕೂಡ ಅಷ್ಟೇ, ನಮಗೆ 72,800 ತನಕ ಬರುತ್ತೆ. ಇನ್ನೂ 1,000 ಪಾಯಿಂಟ್ ಬರುತ್ತೆ ಕೆಳಗೆ. ನಮಗೆ ಅಟ್ಲೀಸ್ಟ್ 500 ಪಾಯಿಂಟ್ ಸಿಕ್ಕರೂ ಕೂಡ ಒಂದು ಲಾಟಲ್ಲಿ 8,000-10,000 ರೂಪಾಯಿ ಹೊಡಿಬೋದು. ನೋಡೋಣ ಇಲ್ಲಿ ಏನಾದರೂ ಲೋ ಮಾಡುತ್ತಾ ಇದಕ್ಕಂತ ಕೆಳಗೆ. ಸೆನ್ಸೆಕ್ಸಲ್ಲಿ ನಮಗೆ 700 ಕೆಳಗೆ ಹೋಯ್ತು ಅಂದರೆ ಎಂಟ್ರಿ ಆಗೋಣ ಗೈಸ್. ಇಲ್ಲಾಂದರೆ ಈಗೇನು ಮಾಡೋಂಗಿಲ್ಲ, ಸಿ ಕಡಿಗಂತೂ ಹೋಗೋಕ್ಕೆ ಆಗಲ್ಲ. ಈಗ ಸಿ ಕಡಿಗೆ ಹೋಗ್ಬೇಕು ಅಂದರೆ ನೋಡೋಣ ಏನಾಗುತ್ತೆ, ನೋಡ್ಕೊಂಡು ಡಿಸೈಡ್ ಮಾಡೋಣ ಗೈಸ್. ಇಲ್ಲಿ ಒಂದು ಸಿ ಬೈ ಮಾಡಿದೆ, ಬೇಕು ಅಂತ ಕರೆಕ್ಟಲ್ಲಿ ಬಂದು ರಿಜೆಕ್ಟ್ ಆಗಿ ಬರ್ತಾಯಿತ್ತು. ಸೊ ಇವಾಗ ನಾನು ಲಾಸ್ಟ್ ಒಂದು ಆಪ್ಷನ್ ಅಂತ ಇನ್ನೊಂದು ಸಿ ಬೈ ಮಾಡಿದ್ದೀನಿ. 267 ಸ್ಟಾಪ್ ಲಾಸ್ ಹಿಡಿದೀನಿ, 266. ಐ ಥಿಂಕ್ ಅದನ್ನ ಬ್ರೇಕ್ ಮಾಡಿ ಮೇಲೆ ಹೋಗುತ್ತೋ, ಅಥವಾ ಅದು ಬ್ರೇಕ್ ಮಾಡಿದರೆ ನಾನು ಪಿ ಕಡಿಕೆ ಎಂಟ್ರಿ ಆಗ್ತೀನಿ. ಈಗ ಇನ್ನೊಂದು ಲಾಸ್ಟ್ ಚಾನ್ಸ್ ಅಂತ ಇಟ್ಕೊಂಡಿದ್ದೀನಿ. ನೋಡೋಣ ಗೈಸ್ ಏನಾಗುತ್ತೋ. ಬೈ ಚಾನ್ಸ್ ಆ ಥರ ಇತ್ತು ಅಂದರೆ ಪಿ ಕಡಿಕೆ ಎಂಟ್ರಿ ಆಗೋಣ. ಇದು ಲಾಸ್ಟ್ ಚಾನ್ಸ್ ಇದೆ. ಸೊ ನಮಗೆ ಈಗ ಕರೆಕ್ಟಾಗಿ ಇದ್ರ ಕೆಳಗೆ ಹೋದರೆ ಎಂಟ್ರಿ ಆಗೋಣ ಅಂದೆ, ಕೆಳಗೆ ಹೋಗಲಿಲ್ಲ ಅವನು. ಇದ್ರ ಲೋ ಮಾಡಿದ. ಬೈ ಚಾನ್ಸ್ ಈ ಕ್ಯಾಂಡಲ್ ಏನಾದರೂ 300, 285, 90 ಮೇಲೆ ಹೋಯ್ತು ಅಂದರೆ ನಮಗೆ ಕನ್ಫರ್ಮೇಷನ್ ಆಗುತ್ತೆ ಮೇಲೆ ಹೋಗುತ್ತೆ ಅಂತ. ಸೊ ಇನ್ನೂ ಆಟ ಆಡ್ತೈತಿ. ಸೊ ಡಿಲೇ ಮಾಡಿ ನಿಧಾನಕ್ಕೆ ಇಲ್ಲಿಗೆ ಬಂತು ಅಂದರೆ ಮತ್ತೆ ಬಿದ್ದೋಗುತ್ತೆ ಮಾರ್ಕೆಟು. ಸೊ ಕರೆಕ್ಟಾಗಿ ಇದ್ರ ಮೇಲೆ ಕ್ಲೋಸ್ ಆಗ್ಬೇಕು. ನಿಮಗೆ 290, 300 ಮೇಲೆ ಹೋಯ್ತು ಅಂದರೆ ನಮಗೆ ಕನ್ಫರ್ಮೇಷನ್ ಸಿಗುತ್ತೆ ಮೇಲೆ ಹೋಗುತ್ತೆ ಅಂತ. ಆದರೂ ಕೂಡ ಒಂದು 40 ಪಾಯಿಂಟ್ ಸ್ಟಾಪ್ ಲಾಸ್ ಇಟ್ಕೊಂಡು ಇನ್ನೊಂದು 800-900 ರುಪೀಸ್ ರಿಸ್ಕ್ ತಗೊತಾ ಇದ್ದೀನಿ. ಎಂಟ್ರಿ ಆಗಿದ್ದೀನಿ, ನೋಡೋಣ ಆದರೆ ಆಯಿತು ಅಂತ. ನೋಡೋಣ ಏನಾಗುತ್ತೆ. ಆದಮೇಲೆ ಸ್ಟಾಪ್ ಲಾಸ್ ಇಟ್ಟಾಯ್ತು ಅಂದರೆ ಪಿ ಕಡೆಗೆ ಹೋಗ್ಬಿಡೋಣ. ಯಾಕೆಂದರೆ ಆ ಕಡೆಗೆ 800 ಪಾಯಿಂಟ್ಸ್ ಇದೆ ನಮಗಿನ್ನು, ಈ ಕಡೆಗೆ 400 ಪಾಯಿಂಟ್ಸ್ ನಿಫ್ಟಿಯಲ್ಲಿ. ಸೆನ್ಸೆಕ್ಸಲ್ಲಿ 800-1000 ಪಾಯಿಂಟ್ಸ್ ಇದೆ. ಯಾವಾಗ ಬೇಕಾದ್ರೆ ಏನೋ ರಿಕವರ್ ಮಾಡೋಣ. ಈಗ ಯಾವುದೇ ಕ್ಷಣಕ್ಕೆ ಎಂಟ್ರಿ ಆಗೋ ಚಾನ್ಸ್ ಇಲ್ಲ ಅನಿಸುತ್ತೆ ನನಗೆ. ಪಿ ಕಡಿಗೂ ಹಂಗೆ ಅನಿಸುತ್ತೆ, ಸಿ ಕಡಿಗೂ ಹಂಗೆ ಅನಿಸುತ್ತೆ. ಆದರೂ ಕೆಳಗಿನ ಬಾಟಮ್ ಅಲ್ಲ ಅಂತ ಒಂದು ಶಾರ್ಟ್ ಇನ್ನೊಂದು ತಗೊಂಡಿದ್ದೀನಿ. ನೋಡೋಣ ಗೈಸ್ ಏನಾಗುತ್ತೆ. ಗೈಸ್ ಇಲ್ಲಿ ಒಂದು ವಿಷಯ ನೋಡಿ, ಇಷ್ಟು ಕ್ಯಾಂಡಲ್ ಆದರೂ ಕೂಡ 220 ಒಂದು ಬಂದಿದ್ದಾವೆ, 212 ಬಂದಿದೆ. ಬಟ್ ಯಾವುದೇ ಕ್ಯಾಂಡಲ್ ಕೂಡ 220 ಕೆಳಗೆ ಕ್ಲೋಸ್ ಆಗಿಲ್ಲ. ಸೊ ಇನ್ನು ಪಿ ಕಡೆಗೆ ನಾವು ಮನ್ಸು ಮಾಡೋ ಹಾಗೆ ಇಲ್ಲ ಅನಿಸುತ್ತೆ. ಸೊ ಹಂಗಾಗಿ ಸಿ ಕಡೆಗೆ ಒಂದು ಕ್ಯಾಂಡಲ್ ಇನ್ನೊಂದು ಹಾಕಿದ್ದೀನಿ, ಇನ್ನೊಂದು ಲಾಟ. ಸೊ ನೋಡೋಣ, ಅದೇನಾದರೂ ಅಂದ್ಕೊಂಡಂಗೆ ಮೇಲೆ ಬಂತು
220 ಕೆಳಗೆ ಕ್ಲೋಸ್ ಆಯ್ತು ಅಂದರೆ ಎಕ್ಸಿಟ್ ಆಗೋದೆಯಾ. ಸೊ ನೋಡೋಣ, ವೆಯ್ಟ್ ಮಾಡೋಣ. ತುಂಬ ಡಿಲೇ ಮಾಡಿದರೂ ಕೂಡ ಪ್ರೀಮಿಯಮ್ ಮೆಲ್ಟ್ ಆಗ್ತಾ ಹೋಗುತ್ತೆ. ಸೊ ದೊಡ್ಡದಾಗಿ ಇಲ್ಲಿಂದ ಕೆಳಗೆ ಬಂದ ತಕ್ಷಣ ದೊಡ್ಡದಾಗಿ ಬೈಯರ್ಸ್ ಬರ್ತಾಯಿದ್ದಾರೆ. ನೋಡೋಣ, ಸೆಲ್ಲರ್ಸು ಬೈಯರ್ಸು ಹೋರಾಟ ನಡೀತಾ ಇದೆ, ಏನಾಗುತ್ತೆ ನೋಡೋಣ. ಒಂದು ವೇಳೆ 220 ಕೆಳಗೆ ಕ್ಲೋಸ್ ಆಯಿತು ಅಂದರೆ ಪಿ ಕಡೆಗೆ ಹೋಗೋಣ. ನೋಡಿ ಗೈಸ್, ಇವಾಗ ಈ ಕ್ಯಾಂಡಲ್ಲು ಲೋ ಬಂದ ಮೇಲೆ ಹೆಂಗೆ ಮೇಲೆ ರಿಕವರ್ ಆಗಿದೆ. ಬೈಯರ್ಸು ಫುಲ್ ಬರ್ತಾಯಿದ್ದಾರೆ, ಆಕ್ಟಿವ್ ಆಗ್ತಾಯಿದ್ದಾರೆ ಇಲ್ಲಿ. ಸೊ ನೋಡೋಣ, ನೆಕ್ಸ್ಟ್ ಕ್ಯಾಂಡಲ್ ಏನಾದರೂ 300 ಮೇಲೆ ಹೋಯ್ತು ಅಂದರೆ ಮಾತ್ರ ಶೂಟ್ ಆಗುತ್ತೆ. ಫುಲ್ಲು ಟ್ರೆಂಡು ಕಡಿಕೆ ಹೋಗುತ್ತೆ. 560 ಮತ್ತೆ ಮೇಲೆ ಹೋಗೋ ಸಾಧ್ಯತೆಯೂ ಕೂಡ ಇರುತ್ತೆ. ಸೊ ಇದ್ರ ಕೆಳಗೆ ಕ್ಯಾಂಡಲ್ ಕೆಳಗೆ ಕ್ಲೋಸ್ ಆಯಿತು ಅಂದರೆ ಮುಗೀತು, ಮಾರ್ಕೆಟ್ ಬಿದ್ದೋಗ್ಬಿಡುತ್ತೆ ಅಂತ, ಇಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ. ಬೈಯರ್ಸ್ ಮೇಲೆ ಹೋದ ತಕ್ಷಣ ಸೆಲ್ಲರ್ಸ್ ಆಕ್ಟಿವ್ ಆಗ್ತಾರೆ, ಕೆಳಗೆ ಬಂದ ತಕ್ಷಣ ಬೈಯರ್ಸ್ ಆಕ್ಟಿವ್ ಆಗ್ತಾಯಿದ್ದಾರೆ. ಏನು ಅರ್ಥ ಆಗ್ತಾಯಿಲ್ಲ ಇದ್ರದ್ದು, ನೋಡುವ. ಗೈಸ್, ಇವತ್ತಿನ ಮಾರ್ಕೆಟು ಟೋಟಲಾಗಿ ಮುಗೀತು. ಸೊ ಇವತ್ತು ಎಷ್ಟು ಕೆಲಸ ಕೊಡ್ತು ಮಾರ್ಕೆಟು ಅಂದರೆ ನನಗೆ ನೋಡಿ, ನಾನು ಡೈಲಿ ಸಪೋರ್ಟ್ ಹತ್ರ ಇಲ್ಲೆಲ್ಲ ತಗೊಂಡೆ ಒಂದು ಲಾಟ ಸಿಹಿನ ಅಲ್ಲಿ ಲಾಸ್ ಮಾಡ್ಕೊಂಬಿಟ್ಟೆ. ಸೊ ಮತ್ತೆ ಹಂಗೆ ಬಂತು, ಮತ್ತೆ ಇಲ್ಲಿ ಒಂದು ಲಾಟ್ ತಗೊಂಡೆ ಸಿಹಿನ, ಮತ್ತು ಈ ಸೆಕೆಂಡ್ ಕ್ಯಾಂಡಲ್ ಹತ್ರ ಇಲ್ಲಿ ಏನು ರಿಕವರ್ ಆಗುತ್ತೆ ಅನ್ನೋ ಮತ್ತೆ ಕೆಳಗೆ ಬಂತು. ಇದಾದಮೇಲೆ ಇಲ್ಲಿ ಕೆಳಕ್ಕೆ ಬೀಳುತ್ತೆ ಅನ್ನೋ ಟೈಮಲ್ಲಿ ಪಿ ಯು ಇಂದ 2 ಸಲ ತಗೊಂಡೆ, ಅದರಲ್ಲೇನು ಲಾಸ್ ಆಗಲಿಲ್ಲ, ಒಂದು 200-300 ರೂಪಾಯಿ ಲಾಭ ಬಂತು. ಸಿನಲ್ಲಿ ಟೋಟಲ್ಲು 4000 ರೂಪಾಯಿ ಲಾಸ್ ಆಯಿತು ಗೈಸ್. ಆಮೇಲೆ ನಾನು ಅರ್ಥ ಆಗಲಿಲ್ಲ ಮಾರ್ಕೆಟು. ಆಮೇಲೆ 1 ಅವರ್ ಕ್ಯಾಂಡಲ್ಗೆ ಕನ್ವರ್ಟ್ ಮಾಡಿದೆ. 1 ಅವರ್ ಕ್ಯಾಂಡಲಿಗೆ ಕನ್ವರ್ಟ್ ಮಾಡಿದಾಗ ನನಗೆ ಈ ಥರ ಬಂತು ಗೈಸ್. ಈ ಸೆಕೆಂಡ್ ಕ್ಯಾಂಡಲ್ ಆದಮೇಲೆ ಥರ್ಡ್ ಕ್ಯಾಂಡಲ್ ಇದೆಯಲ್ಲ ರೆಡ್, ಇದು ನನಗೆ ದೋಜಿ ಥರ ಬಂತು. ದೋಜಿ ಥರ ಬಂದಾಗ ನನಗೆ ಒಂದು ಸ್ವಲ್ಪ ಕನ್ಫರ್ಮ್ ಆಯಿತು. ಸೊ ನಾನು ಇದನ್ನೇ ಲಾಸ್ಟು ಸ್ಟಾಪ್ ಲಾಸ್ ಇಟ್ಕೊಂಡ್ಬಿಟ್ಟು ಜಾಸ್ತಿ ತಲೆ ಕೆಡ್ಸ್ಕೊಂಡಿಲ್ಲ, ಒಂದು 20-25 ಪಾಯಿಂಟ್ ಅಷ್ಟೇ ಇತ್ತು ಸ್ಟಾಪ್ ಲಾಸು. ಸೊ ನೋಡೋಣ, ಒಂದು ಲಾಸ್ಟ್ ಚಾನ್ಸ್ ಅಂತ. ಸೊ ಅಲ್ಲಿ ಒಂದು ಎಂಟ್ರಿ ಆದೆ. ಅದಾದಮೇಲೆ ನನಗೆ ಒಳ್ಳೆ ಅಪ್ಪಾಯಿತು ಮಾರ್ಕೆಟು. ಸೊ ನೋಡಿ, ಇದು ಈ ರೆಡ್ ಕ್ಯಾಂಡಲಿಂದಲೇ ನನಗೆ ಕರೆಕ್ಟಾಗಿ ದೋಜಿ ಬಂತಲ್ಲ ಇಲ್ಲೇ ರೆಡ್ ಕ್ಯಾಂಡಲ್ಲು. ಸೊ ಹಂಗಾಗಿ ನನಗೆ ಕನ್ಫರ್ಮ್ ಆಯಿತು, ಇದೊಂದು ಆಗಲೇ ಬಿಡಲಿ ನೋಡೋಣ ಅಂತ 4000 ರೂಪಾಯಿ ಕವರ್ ಮಾಡ್ಕೊಂಡೆ. ಸೊ ಟೋಟಲ್ಲು ನನಗೆ ಇವತ್ತು ನೋಡಿ ಗೈಸ್, ಟೋಟಲ್ಲು 7690 ರೂಪೀಸ್ ಪ್ರಾಫಿಟ್ ಆಗಿದೆ. ಇಲ್ಲಿ ನೋಡಿ, 23,900ದ್ದು ನಾನು 11,600 ರೂಪಾಯಿ ಪ್ರಾಫಿಟ್ ಆಗೈತಿ. ನಾನು ಏನಾದರೂ ಲಾಸ್ ಮಾಡ್ಕೊಳ್ದೆ ಇದ್ದಿದ್ದರೆ ಇನ್ನೂ ಒಳ್ಳೆ ಪ್ರಾಫಿಟ್ ಇತ್ತು. ನಾನು ಒಂದೇ ಲಾಟ್ ಹಾಕಿದ್ದು. ಸೊ ಹಂಗಾಗಿ ಜಾಸ್ತಿ ಪ್ರಾಫಿಟ್ ಮಾಡೋಕ್ಕೆ ಹೋಗಲಿಲ್ಲ. ಏನು ಮಾಡೋಕ್ಕಾಗಲ್ಲ, ಈ ಥರ ಎಲ್ಲ ಆಗುತ್ತೆ. ಸೊ ನೋಡಿ, 1 ಅವರ್ ಕ್ಯಾಂಡಲಿದ್ದ ಕರೆಕ್ಟಾಗೆ ನಮಗೆ ಯಾವ ಥರ ಗೊತ್ತಾಯಿತು. ಒಂದು ಟೈಮು 50 ಮಿನಿಟ್ಸಲ್ಲಿ ಗೊತ್ತಾಗಲ್ಲ, 1 ಅವರಲ್ಲಿ ಕನ್ಫರ್ಮ್ ಆದಮೇಲೆ ಗೊತ್ತಾಯಿತು. ನಾನು ಒಂದು ಲಾಟು ಹೆಚ್ಚು ಕಮ್ಮಿ 600 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ದೀನಿ ಸೆನ್ಸೆಕ್ಸಲ್ಲಿ. ಸೊ ನಾಳೆನೂ ಕೂಡ ಮಾರ್ಕೆಟು ನಮಗೆ ಎಕ್ಸ್ಪೈರಿ ಇದೆ, ಸೆನ್ಸೆಕ್ಸೇ ಟ್ರೇಡ್ ಮಾಡೋಣ ನಾಳೆನೂ ಕೂಡ. ಸೊ ಈ ಥರ ಪ್ರಾಫಿಟ್ ಆಗಿತ್ತು, ಖುಷಿ ಆಯಿತು. ಲಾಸ್ಟಿಗೆ ತುಂಬ ಕ್ವಾಟ್ಲೆ ಕೊಟ್ಬಿಡ್ತು. 11 ರೈಸ್ ಹಾಕಿಸ್ತು ಮಾರ್ಕೆಟು. ನಾನು ನನ್ನ ಲೆಕ್ಕ ಪ್ರಕಾರ ಟಾರ್ಗೆಟ್ ಇತ್ತು, ಹಂಗಾಗಿ ನಾನು ಕೊಡೋಕ್ಕೆ ಹೋಗಲಿಲ್ಲ. ಲಾಸ್ ಆದರೂ ಪರವಾಗಿಲ್ಲ, ಇವತ್ತು ನಿಂತ್ಕೊಂಡೇ ಬಿಡೋಣ, ಒಂದೇ ಲಾಟ್ ಇರತ್ತು. ಹಾಗಾಗಿ ನಾನು ವೆಯ್ಟ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಟೋಟಲ್ಲು 7690, 7500 ರೂಪಾಯಿ ಲಾಭ ಆಯಿತು ಇವತ್ತು. ಇದೇ ಥರ ನೋಡೋಣ, ಪ್ರತಿ ದಿವಸನೂ ಪ್ರತಿ ಹೋರಾಟ ಮಾರ್ಕೆಟಲ್ಲಿ ಪ್ರತಿ ಥರನೂ ಒಂದೊಂದು ಥರ ತಂತ್ರ ಯೂಸ್ ಮಾಡಬೇಕಾಗತ್ತೆ. ಒಂದೊಂದು ಟೈಮು ನಾನು ಫಸ್ಟು ಇಲ್ಲಿ ಅರ್ಜೆಂಟ್ ಮಾಡದೇ ಇದ್ದಿದ್ರೆ ಆ ಕ್ಯಾಂಡಲೇ ಕ್ಲೋಸ್ ಆಗಿರಲಿಲ್ಲ, ಅರ್ಜೆಂಟ್ ಮಾಡಿಬಿಟ್ಟೆ. ಅದು ಒಳ್ಳೆ ಮಿನಿಮಮ್ ಲೆವೆಲಲ್ಲ, ಇಲ್ಲಿ ನಮ್ಮದು ಇದಿತ್ತಲ್ಲ ಆ ಲೆವೆಲಿಗೆ ಹತ್ರ ಇದೆ ಅಂದ್ಕೊಂಡು ನಾನು ಆ ಥರ ಮಾಡಿಬಿಟ್ಟೆ. ಆ ಥರ ಮಾಡಲೇಬಾರ್ದು, ಅದು ತುಂಬ ಡೇಂಜರಸ್ಸು. ಸೊ ನೋಡಿ, ಅದು ನನಗೆ ಎಂಥ ಹೊಡೆತ ಕಟ್ಬಿಡ್ತು ಅಂದರೆ ತುಂಬ ಹೊಡೆತ ಕಟ್ಬಿಡ್ತಾವ ಕ್ಯಾಂಡ್ಲು. ನೋಡಿ, ಇಲ್ಲಿದೆ ನಮ್ಮದು ಇದ್ರದ್ದು ಸೈಕ್ಲಿಕ್ ಲೈನು, ಆ ಲೆವೆಲ್ ಹತ್ರ ಬಂತು ಅಂತ ತಗೊಂಡೆ. ಅದು ಹಂಗೆ ಆಯಿತು. ಆದರೆ ಏನು ದೊಡ್ಡ ಲಾಸ್ ಮಾಡ್ಕೊಂಡಿಲ್ಲ, 1700 ಮಾಡ್ಕೊಂಡೆ. ಆಮೇಲೆ ಇನ್ನೊಂದು 2 ಮಾಡಿದೆ, ಅದು 2 ಲಾಸ್, ಟೋಟಲ್ 4000 ರೂಪಾಯಿ ಲಾಸ್ ಆಗಿತ್ತು. ಪಿ ಎಲ್ಲಿ ಸ್ವಲ್ಪ ಬಂತು 200-300-500 ರೂಪಾಯಿ. ಆಮೇಲೆ ಒಂದು ದೊಡ್ಡ ಸಿಹಿದು ದೊಡ್ಡದಾಗಿ ಸಿಕ್ತು, ಕರೆಕ್ಟಾಗಿ ಲಾಭ ಮಾಡಿದೆ ಗೈಸ್. ಇದೇ ಥರ ನಾನು ನಿಮಗೆ ಮಾರ್ಕೆಟ್ ಟ್ರಿಕ್ಸ್ಗಳು ಇದ್ದವು, ಯಾವ್ಯಾವ ಥರ ಇರುತ್ತೆ,
ಎಲ್ಲ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೀವು ನಮ್ಮ ವಿಡಿಯೋಗಳು ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರೀಲೇಬೇಡಿ ಗಾಯ್ಸ್. ಮಾರ್ಕೆಟ್ ಕಲೀರಿ, ಫಸ್ಟು ಕಲ್ತ್ಕೊಂಡು ಆಮೇಲೆ ಬೇಕಾದ್ರೆ ನೋಡ್ಬೋದು. ಕಲೀದೇನೆ ಯಾವುದೇ ಕಾರಣಕ್ಕೂ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಲೇಬೇಡಿ, ತುಂಬ ಅಪಾಯ. ಹೀರೋ ಇದ್ದರೆ ಜೀರೋ ಆಗಿಬಿಡ್ತಾರೆ, ಹುಷಾರಾಗಿರಬೇಕು. ಇಂಥ ಮಾರ್ಕೆಟಲ್ಲಿ ಏನು ಬೇಕಲ್ಲ ನನಗೆ ಕನ್ಫ್ಯೂಸ್ ಮಾಡಿಬಿಡ್ತು ಮಾರ್ಕೆಟ್. ಇಷ್ಟು ಟೈಮು ಎಷ್ಟು ಆಟ ಆಡಿಸ್ಬಿಡ್ತು. ಚಿಕ್ಕ ಹ್ಯಾಂಡ್ಲ್ ಬರೋಕ್ಕಸ್ತಲ್ಲ, ಆವಾಗಲೇ ಡೌಟ್ ಬಂತು ನನಗೆ. ಸೊ ಹಂಗಾಗಿ ನಾನು ಅದನ್ನು ಕ್ಯಾಪ್ಚರ್ ಮಾಡೋಕ್ಕೆ ಸಾಧ್ಯವಾಗಿದ್ದು. ಸೊ ಮತ್ತು ನಮ್ಮ ಒರಿಜಿನಲ್ ಲೆವೆಲಿಗೆ ಬಂದಿತ್ತು ಮಾರ್ಕೆಟು. ನಾಳೆನೂ ಕೂಡ ಪಾಸಿಟಿವ್ ಇರೋ ಥರ ಇದೆ, ನೋಡೋಣ. ಇನ್ನೂ ಮಾರ್ಕೆಟ್ ಸ್ಟಡಿ ಮಾಡಿಲ್ಲ ನಾನು, ಮನೆಗೆ ಹೋಗ್ಬಿಟ್ಟು ನೋಡ್ಬಿಟ್ಟು ಡ್ಯೂಟಿಯಲ್ಲಿದ್ದೀನಿ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.